ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರಮ್ ಕಾಲೇಜ್ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ. ಇವತ್ತು ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ 5th ಸೆಮಿಸ್ಟರ್ ತುಮಕೂರು ಯೂನಿವರ್ಸಿಟಿ 3rd ಯೂನಿಟ್ ರೋಲ್ ಆಫ್ MNC ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಅದರಲ್ಲಿ MNCs ಇನ್ ಕರೆಂಟ್ ಸಿನಾರಿಯೋ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇದರಿಂದ ನಮಗೆ ಏನಪ್ಪ ಗೊತ್ತಾಗೋದಂದರೆ, ಟು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಆ್ಯಂಡ್ ಕಂಪನೀಸ್, ಸ್ಟೂಡೆಂಟ್ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಆ್ಯಂಡ್ ಕಂಪನೀಸ್. ನಮಗೆಲ್ಲ ಗೊತ್ತಿದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದರೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ the business activities over the countries, crossing the national boundaries of the countries, the country to country, we are crossing all geographical areas. ಎಲ್ಲ ಏರಿಯಾಗಳನ್ನು ಬಿಟ್ಟು ನಾವು ದೇಶ ಹೊರದೇಶದಲ್ಲಿ ಆಗ್ತಕ್ಕಂಥ ವ್ಯಾಪಾರಕ್ಕೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಯಾವುದೇ ಇತಿಮಿತಿ ಇಲ್ಲದೆ, ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್, there is no limitations for geographical area for conducting the business. That is we called as international business. ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ನಾವು ಕರಿತೀವಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಅಂತಂದರೆ ಏನಂತ ಚರ್ಚೆ ಮಾಡೋಣ. ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಆರ್ ಎಂಟರ್ಪ್ರೈಸ್ ಈಸ್ ಎ ಕೋಪರೇಷನ್ ಆರ್ ಆನ್ ಎಂಟರ್ಪ್ರೈಸ್ ದಟ್ ಮ್ಯಾನೇಜ್ ದ ಪ್ರೊಡಕ್ಷನ್ ಆರ್ ಡೆಲಿವರೀಸ್ ಸರ್ವಿಸ್ ಇನ್ more than one country. It can also be referred to as international corporation. The International Labour Organization ಒಂದು ಡೆಫಿನೇಷನ್ಸ್ ಕೊಟ್ಟಿದೆ. ಏನಂತಪ್ಪ ಅಂದರೆ, multinational companies as a corporation that has its management headquarters in one country known as home country. Its operations is in another countries, several countries known as host countries. ಅಂದರೆ ಆ್ಯಕ್ಟಿವಿಟೀಸು, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸು ಒಂದು ಕಂಟ್ರಿಯಲ್ಲಿ ಮಾಡ್ತಕ್ಕಂಥದ್ದು, ಅದರ್ ಆ್ಯಕ್ಟಿವಿಟೀಸ್ನ ಬೇರೆ ಬೇರೆ ಕಂಟ್ರೀಸಲ್ಲಿ ಮಾಡ್ತಕ್ಕಂಥ. ದಟ್ ಈಸ್ ಹೋಮ್ ಕಂಟ್ರಿ ಆ್ಯಂಡ್ ಹೋಸ್ಟ್ ಕಂಟ್ರಿ. ಹೋಮ್ ಕಂಟ್ರಿ ಹೆಡ್ ಆಫೀಸ್ ಈಸ್ ಲೊಕೇಟೆಡ್ ಹೋಮ್ ಕಂಟ್ರಿ, ಆ್ಯಕ್ಟಿವಿಟೀಸ್ ಈಸ್ ಗೋಯಿಂಗ್ ಆನ್ ಅದರ್ ಹೋಸ್ಟ್ ಕಂಟ್ರೀಸ್. ಇದಕ್ಕೆ ನಾವು MNCs ಅಂತ ನಾವು ಕರಿತೀವಿ. ದ ಫಸ್ಟ್ ಮಾಡ್ರನ್ MNC ಈಸ್ ಜನರಲಿ ಥಾಟ್ ಟು ಬಿ, ನಾವು ಹಿಸ್ಟ್ರಿ ನೋಡೋದಾದರೆ ನಮ್ಮ ಇಂಡಿಯಾದಲ್ಲಿ ನಾವು MNCs ಜನರಲಿ ಥಾಟ್ ಆಗಿರ್ತಕ್ಕಂಥ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಯುರೋಪಿಯನ್ ಪೀಪಲ್ ಎಸ್ಟಾಬ್ಲಿಷ್ಡ್ ಇನ್ 1602. ದ ಕೀ ಎಲಿಮೆಂಟ್ ಆಫ್ ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ ವಾಸ್ ಪ್ರೆಸೆಂಟ್ ಈವನ್ ಬ್ಯಾಕ್ ದೆನ್. Dutch East India Company was operating in different country than one where it is headquarters. Some multinational corporations are very big with budget and exceeded some nations. The GDP's gross domestic products, multinational corporations can have powerful influences in local economies and even the world's economy, and play an important role in international relations and globalizations. The multinational companies are major role played in globalizations and international business. Multinational companies ನಿಮಗೆ ತಿಳಿದಿರೋ ಹಾಗೆ ಮಲ್ಟಿನ್ಯಾಷನಲ್ ಕಂಪನೀಸೇ ಸುಮಾರು ಕಂಪನೀಸು ನಮ್ಮ ಇಂಡಿಯಾದಲ್ಲೂ ಕೂಡ ಇದ್ದಾವೆ. ಮಲ್ಟಿನ್ಯಾಷನಲ್ ಕಂಪನೀಸ್ ಏನಪ್ಪ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂದರೆ, ಒಂದು ಕಂಪನಿ ಹೆಡ್ ಕ್ವಾರ್ಟರ್ಸು ಒಂದು ಕಂಟ್ರಿ ಹೋಮ್ ಕಂಟ್ರಿಲಿರುತ್ತೆ, ಅದರ ಬ್ರಾಂಚಸ್ಸು ಬೇರೆ ಬೇರೆ ಕಂಟ್ರಿ ಇರುತ್ತೆ, ಹೋಸ್ಟ್ ಕಂಟ್ರೀಸ್ ಇಲ್ಲ. ಅದನ್ನು ನಾವು ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ನಾವು ಕರಿತೀವಿ. ಇಂಡಿಯಾದಲ್ಲಿ IBM ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಬಾಷಾ ಕಂಪ್ನಿ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇವೆಲ್ಲ ಕೂಡ ಮಲ್ಟಿನ್ಯಾಷನಲ್ ಕಂಪನೀಸೇ. ವೈ ಆರ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ಇಂಡಿಯಾ ಅನ್ನೋದು ನೋಡೋದಾದರೆ, ದೇರ್ ಆರ್ ನಂಬರ್ ಆಫ್ ರೀಸನ್ಸ್ ಇನ್ ಎಸ್ಟಾಬ್ಲಿಷ್ಡ್ ಇನ್ ಮಲ್ಟಿನ್ಯಾಷನಲ್ ಕಂಪನೀಸ್. ದ ಕಂಪನೀಸ್ ಆರ್ ಕಮಿಂಗ್ ಡೌನ್ ಇನ್ ಇಂಡಿಯಾ. ದ ರೀಸನ್ ಈಸ್ ಇಂಡಿಯಾ ಆ್ಯಸ್ ಎ ಗಾಟ್ ಹಗ್ ಮಾರ್ಕೆಟ್, ತುಂಬ ದೊಡ್ಡ ಮಾರ್ಕೆಟ್, ವೆರಿ ಬಿಗ್ ಮಾರ್ಕೆಟ್. ಇಂಡಿಯಾ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಇನ್ ದ ವರ್ಲ್ಡ್. ದ ಪಾಲಿಸಿ ಆಫ್ ದ ಗವರ್ಮೆಂಟ್ ಟುವರ್ಡ್ಸ್ FDI ಹ್ಯಾಸ್ ಆಲ್ಸೋ ಪ್ಲೇಡ್ ಎ ಮೇಜರ್ ರೋಲ್ in attracting the multinational companies in India.
ನಮ್ಮ ದೇಶದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಸ್ ಆಲ್ಸೋ ಮೇಜರ್ ಅಟ್ರ್ಯಾಕ್ಟ್ ಮಾಡುತ್ತೆ, ಎಲ್ಲರನ್ನೂ ಆಕರ್ಷಣೆಗೊಳ್ಳುತ್ತೆ ವಿದೇಶಿಯವರು ಬಂಡವಾಳನ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ಇಂಡಿಯಾ. ದ ಪಾಲಿಸಿ ಆಫ್ ದಿ ಗೌರ್ಮೆಂಟ್ towards FDI has also played a major role in attracting the multinational companies in India because labor competitiveness and macro economic stabilities. The labor is the most important. ನಾವು ಒಂದು ವಸ್ತುನ ಪ್ರೊಡಕ್ಷನ್ ಮಾಡಬೇಕಂತಂದರೆ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್. ಯಾವಪ್ಪ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅಂತಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಅದರಲ್ಲಿ ಲೇಬರ್ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತದೆ. ಇಂಡಿಯಾ ವಿಲ್ ಗೆಟ್ ಚೀಪೆಸ್ಟ್ ಲೇಬರ್ ಕಾಂಪಿಟೇಟಿವ್ನೆಸ್, ದಟ್ಸ್ ವೈ ದ ಪೀಪಲ್ಸ್ ಆರ್ ಅಟ್ರ್ಯಾಕ್ಟಿಂಗ್ ಇನ್ FDI ಇನ್ ಇಂಡಿಯಾ. ಇದು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಂದರೆ ನಾವು ಇಷ್ಟೊತ್ತಕ್ಕ ನಾವು ಚರ್ಚೆ ಮಾಡಿರ್ತಕ್ಕಂಥ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್. ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಈಸ್ ಎನ್ ಎಂಟರ್ಪ್ರೈಸ್ ಆರ್ ಕಾರ್ಪೊರೇಷನ್ಸ್ ಲೊಕೇಟೆಡ್ ಹೆಡ್ ಆಫೀಸ್ ಆ್ಯಂಡ್ ಬ್ರಾಂಚಸ್ ಆರ್ ಸೆವೆರಲ್ ಕಂಟ್ರೀಸ್. ಇದನ್ನು ನಾವು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಅಂತ ನಾವು ಕರಿತೀವಿ. ಥ್ಯಾಂಕ್ ಯು.